ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂಥದ್ದು, ಇವತ್ತು ಆಗಬಹುದಾದಂಥ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಫ್ರೀ ಬಸ್ ಯೋಜನೆಗೆ ಅಧಿಕೃತ ಚಾಲನೆ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಟಿಕೆಟ್ ನೀಡುವ ಮೂಲಕ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ. ಎಂಟಿಸಿಯ ಡಿಪೋ ಹತ್ತಿರ KA57F5324 ಸಂಖ್ಯೆಯ ಬಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ರಾಮಲಿಂಗಾರೆಡ್ಡಿ, ಇಲಾಖೆ ಅಧಿಕಾರಿಗಳು ಪ್ರಯಾಣವನ್ನು ಮಾಡಿದರು. ಬಸ್ ವಿಧಾನಸೌಧದಿಂದ ಹೋಟೆಲ್ ಕ್ಯಾಪಿಟಲ್, ರಾಜಭವನ ರಸ್ತೆ, ಮಹಾರಾಣಿ ಕಾಲೇಜು ಬಳಿ ಇರುವಂತಹ ಅಂಡರ್ಪಾಸ್ ರಸ್ತೆ ನಲ್ಲಿ ಮೆಜೆಸ್ಟಿಕ್ ಹೋಯಿತು. ಅಲ್ಲಿ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ತೆರಳ್ತಾ ಇದ್ದಂಥ ಬಸ್ ಮೂಲಕ ಫ್ರೀ ಬಸ್ಗೆ ಸಿಎಂ ಚಾಲನೆಯನ್ನು ಕೊಟ್ಟರು. ಮಹಿಳಾ ಸಬಲೀಕರಣಕ್ಕಾಗಿ ಶಕ್ತಿ ಯೋಜನೆ ಜಾರಿ ಮಾಡಿದ್ದೇವೆ. 5 ಗ್ಯಾರಂಟಿಗಳ ಪೈಕಿ 4 ಗ್ಯಾರಂಟಿಗಳಿಂದ ಮಹಿಳೆಯರಿಗೆ ಅನುಕೂಲವಾಗಲಿದೆ. ಜುಲೈ 1ರಿಂದ ಗೃಹ ಜ್ಯೋತಿ ಯೋಜನೆಯನ್ನ ಜಾರಿ ಮಾಡ್ತಾ ಇದ್ದೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. 5 ಗ್ಯಾರಂಟಿಗಳು ಹೆಣ್ಮಕ್ಳಿಗೆ ಸೀಮಿತವಾಗಿರ್ತಕ್ಕಂಥ 4 ಗ್ಯಾರಂಟಿಗಳು: ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಅನ್ನಭಾಗ್ಯ. ಎಲ್ಲ ಯೋಜನೆಗಳು ಕೂಡ ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು. 22-23ರಲ್ಲಿ ಪಾಸ್ ಆದವರು ಡಿಗ್ರಿ ಹೋಲ್ಡರ್ಸ್, ಅವ್ರಿಗೆ 6 ತಿಂಗಳೊಳಗಡೆ ಕೆಲಸ ಸಿಕ್ಕದೆ ಹೋದ್ರೆ ಅವ್ರಿಗೆ 24 ತಿಂಗಳುಗಳವರೆಗೆ 24 ಮಂತ್ಸ್ ಭತ್ಯೆ ಕೊಡ್ತೀವಿ. 3,000 ರೂಪಾಯಿ ತಿಂಗಳಿಗೆ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದೀವಿ. ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ 5 ಗ್ಯಾರಂಟಿ ಕೊಟ್ಟಿದ್ವಿ, ಅದರಂತೆ ಶಕ್ತಿ ಯೋಜನೆಗೆ ಚಾಲನೆಯನ್ನ ನೀಡಿದ್ದೇವೆ. ಟೀಕೆಗಳು ಸಾಯ್ತವೆ, ಕೆಲಸಗಳು ಮಾತ್ರ ಉಳಿತವೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಋಣವನ್ನ ತೀರಿಸಬೇಕು, ಧರ್ಮದಿಂದ ತೀರಿಸಬೇಕು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಮನುಷ್ಯನಿಗೆ ನಾಲ್ಗೆ ಬಹಳ ಮುಖ್ಯ, ನುಡಿದಂತೆ ನಡಿಬೇಕು. ಈಗ ನಾನು ಎಲೆಕ್ಷನ್ ಟೈಮಲ್ಲಿ ಹೇಳ್ತಿದ್ದೆ, ಅಧಿಕಾರ ನಶ್ವರ, ಸಾಧನೆಗಳು ಅಜಾಮರ, ಮತದಾರನೇ ಈಶ್ವರ. ಅದಕ್ಕೆ ಟೈಮು ಗಳಿಗೆ ಎಲ್ಲ ನೋಡಿ ನಾವು ಇಟ್ಟು ಪ್ರಾರಂಭ ಮಾಡಿದ್ದೀವಿ. ಜನಕ್ಕೆ ಒಳ್ಳೇದಾಗ್ತದೆ, ಇದರಿಂದ ಜನ ಸಂತೋಷ ಪಡ್ತಾರೆ. ಮುಂದಕ್ಕೆ ಬಿಜೆಪಿಗೆ, ಜನತಾದಳಕ್ಕೆ ಏನು ಉತ್ತರ ಕೊಡಬೇಕು ಅವ್ರು ಕೊಡ್ತಾರೆ. ಫೋಟೋ, ಒಂದೇ ಒಂದು ಫೋಟೋ. ಬೆಳಗ್ಗೆಯಿಂದ ನಡೆದಂತ ಮಹಿಳೆಯರ ಉಚಿತ ಬಸ್ ಪ್ರಯಾಣದ ಕಾರ್ಯಕ್ರಮವನ್ನೇ ನಾಚಿ ನೀರಾಗಿಸಿದೆ. ಸರಿ ಅನಿಸಿದ್ರು ಕೂಡ ಇದು ಸತ್ಯ. ಬೆಳಗಾವಿ ಜಿಲ್ಲೆ ಸಂಗೊಳ್ಳಿ ಗ್ರಾಮದ ನಿಂಗವ್ವ ಸಿಂಗಾಡಿ ಅನ್ನುವಂಥ ಅಜ್ಜಿ ಫ್ರೀ ಬಸ್ ಹತ್ತುವಂತ ಸಂದರ್ಭದಲ್ಲಿ ಬಸ್ಸಿಗೆ ನಮಸ್ಕರಿಸಿ ಹತ್ತಿದ್ದಾರೆ. ಈ ಫೋಟೋ ಸಾಕಷ್ಟು ವೈರಲ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ 16 ಸಾಲುಗಳಲ್ಲಿ ಅಜ್ಜಿಯನ್ನ ಹಾಡಿ ಹೋಗಲಿದ್ದು ವಿಪಕ್ಷದವರನ್ನ ಕುಟುಕಿದ್ದಾರೆ. ನಾವು ಮಹಿಳೆಯರಿಗೆ ಉಚಿತ ಪ್ರಯಾಣದ ಸೌಲಭ್ಯ ಘೋಷಿಸಿದಾಗ ಶ್ರಮ ಪಡದೆ ಸಮಾಜದ ಎಲ್ಲಾ ವಿಧದ ಸೌಲಭ್ಯಗಳನ್ನು ಕೂತಲ್ಲಿಯೇ ಅನುಭವಿಸ್ತಾ ಇರುವಂತ ಜನರಿಂದ ತರತರನಾದಂಥ ಟೀಕೆಗಳು, ಕುಹಕ, ವ್ಯಂಗ್ಯಗಳು ವ್ಯಕ್ತವಾಗುವು. ಅದ್ಯಾವುದಕ್ಕೂ ಕೂಡ ತಲೆಕೆಡಿಸಿಕೊಳ್ಳದೆ ಇಂದು ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟವು. ನಮ್ಮ ಯೋಜನೆ ಜಾರಿಗೊಂಡ ನಂತರ ತಾಯಿಯೊಬ್ಬರು ಧಾರವಾಡ ಬಸ್ ನಿಲ್ದಾಣದಲ್ಲಿ ಬಸ್ಸಿಗೆ ನಮಸ್ಕರಿಸಿ ಅತ್ಯಂತ ಸಂತೋಷದಿಂದ ಉಚಿತ ಪ್ರಯಾಣವನ್ನು ಬೆಳೆಸಿದರು. ಯೋಜನೆ ಜಾರಿಗೆ ಕೊಟ್ಟ ನನಗೆ ಸಂತೃಪ್ತಿ ನೀಡಿದಂತ ಜೊತೆಗೆ ಬಹುಕಾಲ ನೆನಪಿನಲ್ಲಿ ಉಳಿಯುವಂತ ಚಿತ್ರವಿದು ಅಂತ ಸಿಎಂ ಸಿದ್ದರಾಮಯ್ಯ ಸುದೀರ್ಘವಾದಂತ ಟ್ವೀಟ್ ಮಾಡಿದ್ದಾರೆ. ಶಕ್ತಿ ಯೋಜನೆಯ ಬಗ್ಗೆ ಮಾಹಿತಿ ಇಲ್ಲದೆ ಕೆಲ ಮಹಿಳೆಯರು ಐಡಿ ಕಾರ್ಡ್, ಆಧಾರ್ ಕಾರ್ಡ್ ತೆಗೆದುಕೊಂಡು ಬಾರದೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಿಂದ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಕಲಬುರಗಿಗೆ ತೆರಳುತ್ತಾ ಇರುವಂತ ನಾಗಮಣಿ ದಂಪತಿ ಆಧಾರ್ ಕಾರ್ಡ್ ಇಲ್ಲದೆ ಬಂದು ಪತ್ನಿಯ ಫ್ರೀ ಟಿಕೆಟ್ಗಾಗಿ ಪತಿರಾಯ ಕಿರಿಕ್ ಮಾಡಿದ್ದಾನೆ. ಬಳಿಕ ಹಣ ಕೊಟ್ಟು ದಂಪತಿ ಟಿಕೆಟ್ ಅನ್ನು ಪಡ್ಕೊಂಡರು. ಇತ್ತ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ KSRTC ನಿಲ್ದಾಣದಲ್ಲಿ ಪ್ರಯಾಣಿಕರೊಬ್ಬ ಕರ್ನಾಟಕದಿಂದ ಬೇರೆ ರಾಜ್ಯಕ್ಕೂ ಫ್ರೀ ಟಿಕೆಟ್ ನೀಡುವಂತೆ ಖ್ಯಾತೆ ತೆಗೆದಿದ್ದಾರೆ. ಪತ್ನಿ ಮಕ್ಕಳ ಜೊತೆ ಪ್ರಯಾಣಿಸ್ತಾ ಇದ್ದಂಥ ವ್ಯಕ್ತಿ ಇಲ್ಲಿಂದಲೇ ಮನೆಗೆ ತೆರಳಿಕ್ಕೆ ಫ್ರೀ ಟಿಕೆಟ್ ನೀಡುವಂತೆ ಪಟ್ಟನೆ ಹಿಡಿದಿದ್ದಾನೆ. ಮಹಿಳೆಯರಿಗೆ ಫ್ರೀ ಟಿಕೆಟ್ ಘೋಷಿಸಿದ ಮೊದಲ ದಿನನೇ ಮಂಡ್ಯದಲ್ಲಿ ಸಾರಿಗೆ ಬಸ್ ಇಲ್ಲದೆ ಮಹಿಳಾ ಪ್ರಯಾಣಿಕರು ಪರದಾಟವನ್ನು ಮಾಡಿದಂಥ ಘಟನೆ ನಡೆಯಿತು. ಮದ್ದೂರಿನಲ್ಲಿ ಬೆಂಗಳೂರು ಹಾಗೂ ತುಮಕೂರು ಕಡೆ ತೆರಳಿಕೆ 40ಕ್ಕೂ ಹೆಚ್ಚು ಜನರು ಕಾದು ನಿಂತಿದ್ದರು. ಗಂಟೆಗಟ್ಟಲೆ ಕಾದು ನಿಂತರೂ ಕೂಡ ಬಸ್ ಬಾರದೇ ಇದ್ದಿದ್ದಕ್ಕೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೊಸ ಕಾಂಗ್ರೆಸ್ ಸರ್ಕಾರಕ್ಕೆ ದುಬಾರಿ ಕರೆಂಟ್ ಬಿಲ್ ತಲೆಬಿಸಿ ತಂದಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಶಾಪ ಹಾಕ್ತಾ ಇದ್ದಾರೆ. ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ 2022ರ ನವೆಂಬರ್ನಲ್ಲಿ ವಿದ್ಯುತ್ ದರ ಪರಿಷ್ಕರಣೆಗೆ ನೀಡಿದಂಥ ಮನವಿಯನ್ನು KERC ಪುರಸ್ಕರಿಸಿದೆ. ಈ ವರ್ಷದ ಏಪ್ರಿಲ್ ತಿಂಗಳಿಂದ ಪ್ರತಿ ಯೂನಿಟ್ಗೆ 70 ಪೈಸೆಯಷ್ಟು ಹೆಚ್ಚಳ ಮಾಡಿದಂಥ ಮೊತ್ತವನ್ನು ಜೂನ್ ತಿಂಗಳಲ್ಲಿ ಸಂಗ್ರಹಿಸಲಾಗ್ತದೆ.
ಈ ವರ್ಷದ ಮಾರ್ಚ್ ಏಪ್ರಿಲ್ನಲ್ಲಿ ಜಾರಿಗೆ ಬರಬೇಕಾಗಿದ್ದಂಥ ದರ ಪರಿಷ್ಕರಣೆ ಆದೇಶವನ್ನು ಮಾರ್ಚ್ 29, 2023ರಂದು ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಬಂದ ಹಿನ್ನೆಲೆಯಲ್ಲಿ ಕೆಇಆರ್ಸಿ ತಡೆಯನ್ನು ಹಿಡಿದಿತ್ತು. ಚುನಾವಣೆ ಮುಗಿದ ತಕ್ಷಣ ಮೇ 12ರಂದು ದರ ಪರಿಷ್ಕರಣೆ ಮಾಡಿ ಏಪ್ರಿಲ್ನಿಂದ ಪೂರ್ವಾನ್ವಯವಾಗುವಂತೆ ಜಾರಿಗೊಳಿಸಿ ಕೆಇಆರ್ಸಿ ಆದೇಶವನ್ನು ನೀಡಿತು. ಅಂದರೆ ಇದು ಬಿಜೆಪಿ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಏರಿಕೆ ಮಾಡಿದಂಥ ಒಂದು ದರ. ರಾಜ್ಯಕ್ಕೆ ಶನಿವಾರ ಕಾಲಿಟ್ಟಂತ ಮುಂಗಾರು ಮಳೆ ನಿನ್ನೆಯಿಂದ ರಾಜ್ಯದ ಬಹುತೇಕ ಅರ್ಧ ಭಾಗ ವ್ಯಾಪಿಸಿದೆ. ಬೆಳಗಾವಿ, ಗದಗ, ಹೊನ್ನಾವರ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡದಲ್ಲಿ ಮಳೆಯಾಗಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಅರಬ್ಬಿ ಸಮುದ್ರದಲ್ಲಿ ರೂಪುಗೊಂಡಿರುವಂತಹ ಚಂಡಮಾರುತದ ಪ್ರಭಾವದಿಂದ ಮಳೆಯ ಪ್ರಮಾಣ ಕ್ಷೀಣಿಸಿದೆ. ಬಿಸಿಲ ನಾಡು ಯಾದಗಿರಿ ಜಿಲ್ಲೆಯಲ್ಲಿ ಭಾರಿ ಮಳೆ ಸುರಿದಿದೆ. ಶಹಾಪುರದಲ್ಲಿ ಸಂಜೆ ಸುರಿದಂತ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಪಟ್ಟಣದ ಬಸವೇಶ್ವರ ವೃತ್ತ, ತರಕಾರಿ ಮಾರುಕಟ್ಟೆ ರಸ್ತೆ ಸೇರಿದಂತೆ ಹಲವೆಡೆ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದ್ದವು. ಭಾರಿ ಮಳೆಯಿಂದಾಗಿ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಪರದಾಟವನ್ನು ಮಾಡಬೇಕಾಯಿತು. ಶಹಾಪುರ ಠಾಣೆ ಆವರಣದ ಒಳಗಡೆ ನೀರು ನುಗ್ಗಿದ್ರಿಂದ ಪೊಲೀಸರು ಮಳೆ ಎಫೆಕ್ಟ್ ತಪ್ಪಿತು. ಇತ್ತ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮುರುಡೇಶ್ವರ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ಇವತ್ತು ಜೋರಾಗಿತ್ತು. ಬಿಫೋರ್ಜಾಯ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಕಡಲಿನಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿತ್ತು. ಮಧ್ಯೆ ಜಿಲ್ಲಾಡಳಿತ ಸೂಚನೆ ಧಿಕ್ಕರಿಸಿ ಕೆಲ ಪ್ರವಾಸಿಗರು ಸಮುದ್ರಕ್ಕೆ ಇಳಿದು ಹುಚ್ಚಾಟವನ್ನು ಮಾಡ್ತಾ ಇದ್ದಂಥ ದೃಶ್ಯವೂ ಕೂಡ ಕಂಡುಬಂತು. ಚಂಡಮಾರುತದ ಎಚ್ಚರಿಕೆ ಇದ್ರೂ ಕೂಡ ಜನ ಮಾತ್ರ ಮನಸೋ ಇಚ್ಛೆ ಮೋಜು ಮಸ್ತಿಯಲ್ಲಿ ನಿರತರಾಗಿದ್ರು. ಕಾರವಾರದ ರವೀಂದ್ರನಾಥ ಕಡಲ ತೀರ ಸೇರಿ ಮುರುಡೇಶ್ವರದಲ್ಲೂ ಕೂಡ ಪ್ರವಾಸಿಗರು ಮೋಜು ಮಸ್ತಿಯನ್ನ ಮಾಡಿದ್ರು. ರಕ್ಕಸಿದಂಥ ಅಲೆಗಳ ಜೊತೆಗೆ ಕ್ಯಾರೆ ಎನ್ನದಂಥ ಜನತೆ ಪ್ರವಾಸಿಗರು ಈಜಲಿಕ್ಕೆ ಮುಂದಾಗ್ತಾ ಇದ್ರು. ಅಬ್ಬರದ ಕಡಲ ಕೊರೆತಕ್ಕೆ ಮೀನುಗಾರರ ದೋಣಿಗೆ ನಷ್ಟವಾಗಿದೆ. ದಡಕ್ಕೆ ದೋಣಿಗಳು ತೇಲಿ ಬರ್ತಾ ಇದ್ದು ತೀರ ಬಿಟ್ಟು ಅಲೆಗಳು ಹೊರಬರ್ತಾ ಇದೆ. ಸಿಡಿಲು ಬಡಿದು ಓರ್ವ ಮೃತಪಟ್ಟಿದ್ದು 4ವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತಹ ಘಟನೆ ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಗೆಳತಿಪುರದಲ್ಲಿ ನಡೆದಿದೆ. ದೇವಸ್ಥಾನಕ್ಕೆ ಆಗಮಿಸಿದಂಥ ಮುಖೇಶ್ ದೇವಸ್ಥಾನದ ಹೊರಾಂಗಣದಲ್ಲಿ ನಿಂತಿದ್ದಾಗ ಸಿಡಿಲು ಬಡಿದು ಮೃತಪಟ್ಟಿದ್ದಾನೆ. ಮೃತ ಮುಖೇಶ್ ಬಾವಿಕೆರೆಯ ಗಂಜಿಗೆರೆ ಮೂಲದವನಾಗಿದ್ದು 4ವರು ಗಾಯಾಳುಗಳಿಗೆ ಕಡೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಯಿತು. ಇತ್ತ ರಾಯಚೂರಿನ ವೇಳೆ ಭಾರೀ ಮಳೆ ಸುರಿದಿದೆ. ಮಳೆ ಆರ್ಭಟಕ್ಕೆ ದೇವದುರ್ಗದಲ್ಲಿ ಸಿಡಿಲು ಬಡಿದು ವ್ಯಕ್ತಿ ಸಾವನ್ನಪ್ಪಿದಂಥ ಘಟನೆ ಗೆಜ್ಜೆ ಬಾವಿ ದೊಡ್ಡಿ ಗ್ರಾಮದಲ್ಲಿ ನಡೆದಿದೆ. ಲಿಂಗಪ್ಪ ಎಂಬಾತ ಜಮೀನಲ್ಲಿ ಕೆಲಸ ಮಾಡಿದಾಗ ದುರ್ಘಟನೆ ನಡೆದಿದೆ. ಸ್ಥಳಕ್ಕೆ ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್ ಭೇಟಿಯನ್ನು ನೀಡಿ ನೊಂದ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಗುಜರಾತ್ನಲ್ಲಿ ಭೀಕರ ಬಿಫೋರ್ಜಾಯ್ ಚಂಡಮಾರುತದ ಆತಂಕ ಎದುರಾಗಿದ್ದು ಈಗಾಗಲೇ ಜನರಿಗೆ ಎಚ್ಚರಿಕೆ ಕೂಡ ನೀಡಲಾಗಿದೆ. ಬಿಫೋರ್ಜಾಯ್ ಚಂಡಮಾರುತದ ಪರಿಣಾಮ ಕರಾವಳಿ ಪ್ರದೇಶಗಳಲ್ಲಿ ಕಂಡುಬಂದಿದ್ದು ಗೋಮತಿ ಘಾಟ್ನಲ್ಲಿ ರಕ್ಕಸ ಗಾತ್ರದ ಅಲೆಗಳು ಅಪ್ಪಳಿಸಿದೆ. ಇತ್ತ ದ್ವಾರಕದಲ್ಲೂ ಕೂಡ ದೈತ್ಯ ಗಾತ್ರದ ಅಲೆಗಳು ಅಪ್ಪಳಿಸಿದೆ. ಗುಜರಾತ್ ಕರಾವಳಿ ಪ್ರದೇಶಗಳಲ್ಲಿ ಗಂಟೆಗೆ 125ರಿಂದ 150 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಗುಜರಾತ್ನ ಕರಾವಳಿ ತೀರದ ಜನರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಉಡುಪಿಯಲ್ಲೂ ಕೂಡ ಕಾರು ಮತ್ತು ಬಸ್ ನಡುವೆ ಅಪಘಾತ ನಡೆದಿದ್ದು ಉಡುಪಿ ಮೂಲದ 2 ಶಿಕ್ಷಕರು ಸಾವನ್ನಪ್ಪಿದ್ದು ಕಾರ್ನಲ್ಲಿದ್ದಂಥ ಇನ್ನೋರ್ವ ಶಿಕ್ಷಕನಿಗೆ ಗಂಭೀರ ಗಾಯ ಆಗಿದೆ. ಈ ಘಟನೆ ಹೆಬ್ರಿ ಠಾಣಾ ವ್ಯಾಪ್ತಿಯ ಸೋಮೇಶ್ವರ ಬಳಿ ನಡೆದಿದೆ. ಇನ್ನು ಬಸ್ನ ಒಳಗಡೆ ಸಿಲುಕಿದ್ದಂಥ ಕಾರನ್ನು ಹೊರತೆಗೆಯಲಿಕ್ಕೆ ಸ್ಥಳೀಯರು ಹರಸಾಹಸ ಪಟ್ಟರು. ಗಾಯಾಳು ಶಿಕ್ಷಕರನ್ನ ಮಣಿಪಾಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ನಂದೀಪುರ ಗ್ರಾಮದಲ್ಲಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಾರಿ ವಸತಿ ಶಾಲೆ ಖಾಸಗಿ ಶಾಲೆಯನ್ನ ಮೀರಿಸುವಂತಿದೆ. ಆದರೆ ಶಾಲೆಗೆ ಹೋಗಲಿಕ್ಕೆ ರಸ್ತೆ ಇಲ್ಲದೆ ಮಕ್ಕಳು ಮತ್ತು ಪೋಷಕರು ಪರದಾಡುವಂತಾಗಿದೆ. ಶಾಲೆಯಿಂದ ಕೂಗಳತೆಯಲ್ಲಿರುವಂತಹ ರಸ್ತೆ ಬಿಟ್ಟು 6 ಕಿಲೋಮೀಟರ್ ಸುತ್ತಿ ಬಳಸಿ ಬರಬೇಕು. ಇದಕ್ಕೆ ಕಾರಣ ಶಾಲೆ ಪಕ್ಕದ ಖಾಸಗಿ ಜಮೀನು ಮಾಲೀಕ ಶಾಲೆ ರಸ್ತೆಗೆ ಅಡ್ಡಲಾಗಿ ತಂತಿ ಬೇಲಿ ಹಾಕಿದ್ದಾನೆ. 20 ಕೋಟಿ ವೆಚ್ಚದ ಸರ್ಕಾರಿ ಶಾಲೆಗೆ ರಸ್ತೆಯೇ ಇಲ್ಲದಂತಾಗಿದೆ. ಅಧಿಕಾರಿಗಳ ಎಡವಟ್ಟಿನಿಂದ ಇಂದು ಶಿಕ್ಷಕರು ಹಾಗೂ ಮಕ್ಕಳು ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ಜಮೀನು ಮಾಲೀಕನ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೂಡಲೇ ಸರ್ಕಾರ ಹಾಗೂ ಅಧಿಕಾರಿಗಳು ಸರ್ಕಾರಿ ದಾಖಲೆಯ ನಕಾಶೆಯಲ್ಲಿರುವಂತಹ ರಸ್ತೆಯನ್ನು ನಿರ್ಮಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಆಗ್ರಹಿಸಲಾಗಿದೆ.
ಸೋದರ ಮಾವ ಅವರು ತುಂಬ ಜನರಿಗೆ ಆಗಲಿ ಇಲ್ಲಿ ವಸತಿ ಶಾಲೆಗೆ ಬರುವ ಶಿಕ್ಷಕರಿಗಾಗಲಿ ಅವರ ಸಿಬ್ಬಂದಿಗಳಿಗಾಗಲಿ ಕೆಲಸಕ್ಕೆ ಬರಲಿಕ್ಕೆ ದಾರಿ ಬಿಟ್ಟು ಕೊಡ್ತಾ ಇಲ್ಲ. ತಂತಿ ಹಾಕೋದು, ಹೋಗಲಿಕ್ಕೆ ಸುಮಾರು ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಈ ವಿಚಾರವಾಗಿ ಜಿಲ್ಲಾಡಳಿತ ಹಾಗೂ ತಾಲೂಕಿನ ದಂಡಾಧಿಕಾರಿಗಳು ಬಂದು ಈ ವಿಷಯವಾಗಿ ಸ್ವಲ್ಪ ಆದಷ್ಟು ಗಮನ ಹರಿಸಿ ದಾರಿಯನ್ನು ಬಿಡಿಸ್ಕೊಡೋ ನಕಾಶೆ ಕಂಡ ದಾರಿ ಇದೆ, ಆ ದಾರಿಯನ್ನಾದರೂ ಬಿಡಿಸ್ಕೊಡಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವಸತಿ ಶಾಲೆ ಕಟ್ಟಿದ್ದಾರೆ. ಶಾಲೆಗೆ ಹೋಗಕ್ಕೆ ದಾರಿ ಇಲ್ಲ. ಮಕ್ಕಳು ಎಲ್ಲಾಸಿಂದ ಓಡಾಡಬೇಕು. ತಂದೆ ತಾಯಿಗಳು ಎಲ್ಲಾಸಿಂದ ಓಡಾಡಬೇಕು ಮಕ್ಕಳನ್ನ ನೋಡೋಕ್ಕೆ. ಇದು ಪ್ರೈವೇಟ್ ರೋಡಲ್ಲಿ ದುಡ್ಡು ಕೊಟ್ಟು ತಗೋಬೇಕು, ಇಲ್ಲಾಂದ್ರೆ ನಕಾಶೆ ಕಂಡ ದಾರಿ ಬಿಡಿಸ್ಬೇಕು. ಜಿಲ್ಲಾಧಿಕಾರಿಗಳು ಬಂದು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾವ್ದಾದ್ರು ಒಂದು ದಾರಿ ಮಾಡ್ಕೊಡ್ಲೇಬೇಕು. ಎಲ್ಲಾಸಿಂದ ಓಡಾಡಬೇಕು, ನೀವೇ ಬಂದು ನೋಡ್ಬೇಕು. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ತುಮಕೂರು ಜಿಲ್ಲೆಯ ಬಾಡೇನಹಳ್ಳಿ ಗ್ರಾಮದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಎಲೆಕ್ಟ್ರಾನಿಕ್ ವಸ್ತುಗಳು ಸಂಪೂರ್ಣ ಭಸ್ಮವಾಗಿದೆ. ಕೆಬಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಎಲೆಕ್ಟ್ರಾನಿಕ್ ವಸ್ತುಗಳು ಭಸ್ಮವಾಗಿದೆ ಅಂತ ಆರೋಪಿಸಲಾಗಿದೆ. ಗ್ರಾಮದ ಲೋಕೇಶ್ ಎಂಬುವರ ಮನೆಯಲ್ಲಿದ್ದಂಥ ವಸ್ತುಗಳು ಸುಟ್ಟು ಕರಕಲಾಗಿದೆ. ಇದುವರೆಗೂ ಗ್ರಾಮಕ್ಕೆ ಭೇಟಿ ನೀಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಗಿದೆ. ಪ್ರೀತಿಸಿ ಮದುವೆಯಾಗಿದ್ದಂಥ ದಂಪತಿ ಸೇರಿ ಪೊಲೀಸರ ಮೇಲೆ ಸಿನಿಮೀಯ ರೀತಿಯಲ್ಲಿ ದಾಳಿ ನಡೆದಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುಡಿವಾರಿಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಮುಡಿವಾರಿಪಲ್ಲಿ ಗ್ರಾಮದ ನರೇಶ್ ಹಾಗೂ ಪೂಜಿತಾ ಪರಸ್ಪರ ಪ್ರೀತಿಸಿ 2 ವಾರದ ಹಿಂದೆ ಆಂಧ್ರದ ಕದ್ರಿಯಲ್ಲಿ ಗುಟ್ಟಾಗಿ ಮದುವೆಯಾಗಿದ್ರು. ಹೀಗಾಗಿ ಪೂಜಿತಾ ಕಾಣೆಯಾಗಿರುವುದಾಗಿ ಪೋಷಕರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ನರೇಶ್ ಹಾಗೂ ಪೂಜಿತಾ ಇಬ್ಬರನ್ನ ಕೂಡ ಪೊಲೀಸ್ ಠಾಣೆಗೆ ಕರೆತರುವಂತ ವೇಳೆ ಮುಡಿವಾರಿಪಲ್ಲಿ ಕೆರೆ ಕಟ್ಟೆ ಮೇಲೆ ಟಾಟಾ ಸುಮೋ ವಾಹನದ ಮೇಲೆ ದಾಳಿಯನ್ನು ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ದಾಳಿ ನಡೆಸಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ 16 ಮಂದಿ ವಿರುದ್ಧ ಕೇಸ್ ದಾಖಲು ಮಾಡಿ ಜೈಲಿಗೆ ಕಳಿಸಲಾಗಿದೆ. ಅವ್ರ ಮೇಜರ್ 19 ವರ್ಷದ ಓಡ್ಬಿಟ್ಟು ಮದುವೆ ಮಾಡಿಕೊಂಡು ಮತ್ತೆ ನಮ್ಮ ಅಮ್ಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಸ್ಟೇಷನ್ ಬರ್ತಾ ಇರುವಾಗ ಅವರು ಅಡ್ಡದಾರಿಯಲ್ಲಿ ಕಾತ್ಕೊಂಡ್ಬಿಟ್ಟು ನಮ್ಮನ್ನು ಹೊಡೆದು ಆ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಯಾರು ಹೊಡೆದಿದ್ದು? ಅವರ ಮನೆಯವರು, ಯಾರು ಹುಡುಗಿ ಅವ್ರ ಮನೆಯವರು. ರವೀಂದ್ರ, ಚಂದ್ರಕಲಾವತಿ, ಹರೀಶು, ಶಂಕರ, ಗಣೇಶ, ಅಶ್ವಿನಿ, ಮೌನಿಕಾ ಇವರೆಲ್ಲ. ಮೊಗದ ಸಾಗರದ ವರ್ದಹಳ್ಳಿ ರಸ್ತೆಯಲ್ಲಿರುವಂತಹ ವನಶ್ರೀ ವಸತಿ ಶಾಲೆಯ ಸಂಸ್ಥಾಪಕನ ಮೇಲೆ ಜಾತಿ ನಿಂದನೆ ಸೇರಿದಂತೆ ವಿವಿಧ ಪ್ರಕರಣ ದಾಖಲಾಗಿದೆ. ವಸತಿ ಶಾಲೆಯಲ್ಲಿ 8ನೇ ತರಗತಿ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದು. ಈ ಪ್ರಕರಣದ ಸಂಬಂಧ ಸಾಗರ ಗ್ರಾಮಾಂತರ ಠಾಣೆ ಪೊಲೀಸರು ವಸತಿ ಶಾಲೆಯ ಮುಖ್ಯಸ್ಥ ಮಂಜಪ್ಪನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಒಡಿಶಾದಲ್ಲಿ ತ್ರಿವಳಿ ರೈಲು ದುರಂತ ನಡೆದು 1 ವಾರ ಕಳೆದರೂ ಕೂಡ ಇನ್ನೂ 83 ಜನರ ಮೃತದೇಹಗಳ ಗುರುತು ಪತ್ತೆ ಸಾಧ್ಯವಾಗಿಲ್ಲ. ಹೀಗಾಗಿ ತಮ್ಮವರನ್ನ ಕಳೆದುಕೊಂಡಂತವರು ಇನ್ನೂ ಶವಗಳ ಅಂತ್ಯ ಸಂಸ್ಕಾರ ಮಾಡಲಾಗದೆ ಪರಿತಪಿಸುವಂತಾಗಿದೆ. ಅಪಘಾತದ ತೀವ್ರತೆಗೆ ಹಲವು ಶವಗಳು ಗುರುತು ಪತ್ತೆಯಾಗದಂಥ ರೀತಿಯಲ್ಲಿ ನಜ್ಜುಗುಜ್ಜಾಗಿದೆ. ಮೃತರ ಬಳಿ ಯಾವುದೇ ಗುರುತಿನ ವಸ್ತುಗಳು ಪತ್ತೆ ಆಗದೆ ಇರುವಂಥದ್ದು ಅಥವಾ ವಾರಸುದಾರರು ಬರದೇ ಇರುವಂಥದ್ದು ಶವಗಳ ಗುರುತು ಪತ್ತೆಗೆ ಅಡ್ಡಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರದಿಂದ ಸ್ಥಳಾಂತರಗೊಂಡಂತ 50,000ಕ್ಕೂ ಹೆಚ್ಚು ಜನರು ಪ್ರಸ್ತುತ ರಾಜ್ಯದಾದ್ಯಂತ 349 ಪರಿಹಾರ ಶಿಬಿರಗಳಲ್ಲಿ ತಂಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ವಿಶೇಷವಾಗಿ ದುರ್ಬಲ ಪ್ರದೇಶಗಳಲ್ಲಿ ಕೂಂಬಿಂಗ್ ಪ್ರಾರಂಭ ಮಾಡಲಾಗಿದೆ ಅಂತ ರಾಜ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಸಚಿವ ಡಾಕ್ಟರ್ RK ರಂಜನ್ ಹೇಳಿದ್ದಾರೆ. ಮಣಿಪುರದಲ್ಲಿ ಉದ್ಭವಿಸಿರುವಂತಹ ಜನಾಂಗೀಯ ಸಂಘರ್ಷದಿಂದಾಗಿ 50,000ಕ್ಕೂ ಅಧಿಕ ಮಂದಿ ತಮ್ಮ ಮನೆಯನ್ನು ತೊರೆದು ಪುನರ್ವಸತಿ ಕೇಂದ್ರದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಅಂತ ಮಣಿಪುರ ಸರ್ಕಾರ ತಿಳಿಸಿದೆ. ಮನೆ ತೊರೆದಂತವರಿಗಾಗಿ ಸರ್ಕಾರ 349 ಪುನರ್ವಸತಿ ಕೇಂದ್ರಗಳನ್ನು ನಿರ್ಮಿಸಲಾಗಿದೆ ಅಂತ ಸರ್ಕಾರ ತಿಳಿಸಿದೆ. ಗುಜರಾತ್ನ ಬೋಟಾಡ್ನ ಸಾರಂಗ್ಪುರ ದೇವಸ್ಥಾನದ ಬಳಿ ರಸ್ತೆ ಬದಿಯಲ್ಲಿರುವಂತಹ ಜಮೀನಿನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಅಗ್ನಿ ಅವಘಡ ಹಿನ್ನೆಲೆಯಲ್ಲಿ ಅಲ್ಲೇ ನಿಲ್ಲಿಸಿದ್ದಂಥ 5 ಕಾರುಗಳು ಸುಟ್ಟು ಭಸ್ಮವಾಗಿವೆ. ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ದೇಶದ
ರಾಜ್ಯಾದ್ಯಂತ ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆ ಜಾರಿಯಾಗಬೇಕು. ಕೆಲವೆಡೆ ಮಹಿಳೆಯರು ಚಿಕ್ಕ ಡ್ರೆಸ್ ಅನ್ನು ಧರಿಸಿ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಇದು ಒಳ್ಳೆಯದಲ್ಲ ಅಂತ ಆಚಾರ್ಯ ಸತ್ಯೇಂದ್ರ ದಾಸ್ ಆಗ್ರಹಿಸಿದ್ದಾರೆ. ಅಮೃತಸರದಿಂದ ಅಹಮದಾಬಾದ್ಗೆ ಹೊರಟಿದ್ದಂಥ ಇಂಡಿಗೋ ಏರ್ಲೈನ್ಸ್ ವಿಮಾನವು ಪ್ರತಿಕೂಲ ಹವಾಮಾನದಿಂದಾಗಿ ಪಾಕಿಸ್ತಾನದ ಲಾಹೋರ್ ಸಮೀಪ ಹೋಗಿತ್ತು. ಗುಜ್ರಾನ್ವಾಲಾವರೆಗೆ ತೆರಳಿದಂಥ ಇಂಡಿಗೋ ವಿಮಾನ ಯಾವುದೇ ಅಪಾಯವಿಲ್ಲದೆ ಭಾರತೀಯ ವಾಯುಪ್ರದೇಶಕ್ಕೆ ಹಿಂತಿರುಗಿದೆ. ಜಮ್ಮು ಕಾಶ್ಮೀರದ ನೌಶೇರಾ ನಿವಾಸಿ ಸಿಮ್ರಾನ್ ಬಾಲಾ ಯುಪಿಎಸ್ಸಿ ಪರೀಕ್ಷೆ ಪಾಸ್ ಆಗಿದ್ದಾರೆ. ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಪರೀಕ್ಷೆಯಲ್ಲಿ ತೇರ್ಗಡೆಯಾದಂಥ ರಾಜ್ಯದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕಾಶ್ಮೀರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಯೋಧನ ಮಾತು ತಮಿಳುನಾಡಿನಲ್ಲಿ ಕೋಲಾಹಲ ಎಬ್ಬಿಸಿದೆ. ನನ್ನ ಹೆಂಡತಿಯನ್ನ ಅಡಬೆತ್ತಲೆಗೊಳಿಸಿ 100ಕ್ಕೂ ಹೆಚ್ಚು ಜನ ಹಲ್ಲೆಯನ್ನು ನಡೆಸಿದ್ದಾರೆ. ಆದರೂ ಕೂಡ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದಂಥ ವಿಡಿಯೋ ವೈರಲ್ ಆಗ್ತದೆ. ನನ್ನ ಪತ್ನಿ ಕುಟುಂಬಸ್ಥರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಯಾಕೆ ಥಳಿಸಿದ್ರು ಅನ್ನುವಂಥದ್ದು ತಿಳಿತಾ ಇಲ್ಲ ಅಂತ ಹೇಳಿದ್ದಾರೆ. ವಿಡಿಯೋ ವೈರಲ್ ಆಗ್ತದಂತೆ ತಿರುವಣ್ಣಮಲೈನ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕೇಯನ್ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಸೈನಿಕರಿಗೆ ತಪ್ಪಾಗಿ ಮಾಹಿತಿ ನೀಡಲಾಗಿದ್ದು ಮಹಿಳೆಗೆ ರಕ್ಷಣೆಯನ್ನು ನೀಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಹಾರದ ಭಾಗಲ್ಪುರ ರೈಲು ನಿಲ್ದಾಣದಲ್ಲಿ ವಿಐಪಿ ಅತಿಥಿ ಕೊಠಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ವಿಷಯ ತಿಳಿದು ಕೂಡಲೇ ಸ್ಥಳಕ್ಕೆ ಬಂದಂತ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಹಿಮಾಲಯ ದೇಶದ ಲೋವರ್ ಶಾಬಿನ್ ಪ್ರದೇಶದಲ್ಲಿ ಸಂಭವಿಸಿದಂಥ ಬಾಂಬ್ ಸ್ಫೋಟದಲ್ಲಿ 27 ಮಂದಿ ಸಾವನ್ನಪ್ಪಿದ್ದಾರೆ. ಮುರಾಲೆ ಗ್ರಾಮದ ಫುಟ್ಬಾಲ್ ಮೈದಾನದಲ್ಲಿ ಸ್ಫೋಟ ಸಂಭವಿಸಿದೆ. ಭದ್ರತಾ ಪಡೆಗಳೊಂದಿಗೆ ನಡೆದಂಥ ಭೀಕರ ಗುಂಡಿನ ಕಾಳಗದಲ್ಲಿ ದಾಳಿಕೋರರು ಹತರಾಗಿದ್ದಾರೆ. ಮೃತಪಟ್ಟವರಲ್ಲಿ ಹೆಚ್ಚಿನವರು ಮಕ್ಕಳಾಗಿದ್ದು 10 ರಿಂದ 15 ವರ್ಷದ ಒಳಗಿನ ಹುಡುಗರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಸ್ಫೋಟದಿಂದಾಗಿ 53 ಜನರು ಗಾಯಗೊಂಡಿದ್ದು ಹಲವರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಟೆನಿಸ್ನ ಮಾಂತ್ರಿಕ ನೋವಾಕ್ ಜೋಕೋವಿಚ್ ದಾಖಲೆಯ 23ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ನಾರ್ವೆಯ ಕ್ಯಾಸ್ಟರ್ ರುಡ್ ವಿರುದ್ಧ ಸರ್ಬಿಯಾ ಆಟಗಾರ 7-6, 6-3, 7-5 ನೇರ ಸೆಟ್ಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ. ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಗೆದ್ದ ಆಟಗಾರರ ಪಟ್ಟಿಯಲ್ಲಿ ರಾಫೆಲ್ ನಡಾಲ್ರನ್ನ ಹಿಂದಿಕ್ಕಿ ಮೊದಲ ಸ್ಥಾನಕ್ಕೇರಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಟೆನಿಸ್ನಲ್ಲಿ, ಮೆನ್ಸ್ ಟೆನಿಸ್ನಲ್ಲಿ ಈ ರೆಕಾರ್ಡ್ ಅನ್ನ ಮುಂದೆ ಯಾರು ಕೂಡ ಬೀಟ್ ಮಾಡೋದು ಕಷ್ಟ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತದೆ. ಭಾರತ ದಶಕಗಳ ಬಳಿಕ ಐಸಿಸಿ ಟ್ರೋಫಿ ಗೆಲ್ಲಲಿದೆ ಎಂಬ ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ, ಹಾರೈಕೆ, ಕನಸು ಭಗ್ನಗೊಂಡಿದೆ. ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಭಾರತ ಸೋಲನ್ನು ಒಪ್ಪಿಕೊಂಡಿದೆ. ಆಸ್ಟ್ರೇಲಿಯಾ ನೀಡಿದಂಥ ಗುರಿ ಬೆನ್ನತ್ತಿದಂಥ ಟೀಂ ಇಂಡಿಯಾ ಹೀನಾಯವಾಗಿ ಸೋಲನ್ನು ಕಂಡಿದೆ. 209 ರನ್ಗಳ ಅಂತರದಲ್ಲಿ ಸೋಲನ್ನು ಒಪ್ಪಿಕೊಂಡಿರುವಂಥದ್ದು. ಮೊದಲ ಬಾರಿ ಟೆಸ್ಟ್ ವಿಶ್ವಕಪ್ ಫೈನಲ್ಗೇರಿದ್ದಂಥ ಆಸಿಸ್ ಕಪ್ ಅನ್ನ ಗೆದ್ದು ಸಂಭ್ರಮಿಸಿದೆ. ಹೀನಾಯ ಪ್ರದರ್ಶನವನ್ನು ಫೈನಲ್ನಲ್ಲಿ ಮುಂದುವರಿಸಿತು ಭಾರತ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಸೋತ ಬಳಿಕ ಟೀಂ ಇಂಡಿಯಾ ಆಟಗಾರರ ಆಯ್ಕೆಯ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವಂಥ ಸಚಿನ್ ತೆಂಡೂಲ್ಕರ್, ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದಂಥ ಆಸ್ಟ್ರೇಲಿಯಾ ತಂಡಕ್ಕೆ ಅಭಿನಂದನೆಗಳು. ಆದರೆ ಅಶ್ವಿನ್ ಅವರನ್ನ ಆಡುವ ಬಳಗದಿಂದ ಹೊರಗಿಡಲಿಕ್ಕೆ ಕಾರಣವೇನು ಎಂಬುದಕ್ಕೆ ಉತ್ತರ ಕಂಡುಕೊಳ್ಳಲಿಕ್ಕೆ ನನ್ನಿಂದ ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಆತ ವಿಶ್ವದ ನಂಬರ್ 1 ಟೆಸ್ಟ್ ಬೌಲರ್. ಆದರೆ ಅವರನ್ನ ಆಟದಿಂದ ಕೈಬಿಟ್ಟಂತ ಬಗ್ಗೆ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇರುವಂಥದ್ದು, ಇವರೆಲ್ಲರೂ IPL ಆಡಲಿಕ್ಕೆ ಸರಿ, ದುಡ್ಡಿನ ಆಟವನ್ನು ಆಡ್ಲಿಕ್ಕೆ ಮಾತ್ರ ಕರೆಕ್ಟು, ಆದರೆ ಭಾರತದ ಪರವಾಗಿ ಆಡುವಂಥ ಸಂದರ್ಭದಲ್ಲಿ ಬೇಕಾಬಿಟ್ಟಿ ಆಟವನ್ನು ಆಡ್ತಾರೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ ಟಾಪ್ 18 at 8 ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.